ರಾಹುಲ್ ಗಾಂಧಿ ಪ್ರಧಾನಿ ಸಿಂಗ್ ಅವರನ್ನ ಭೇಟಿ ಮಾಡೋದಕ್ಕೆ ಪ್ರಧಾನಿ ನಿವಾಸದ ಹಿಂಬಾಗಿಲಿನಿಂದ ಪ್ರವೇಶಿಸಿದ್ದಾರೆ. ಅಣ್ಣಾ ನಿರಶನ ಹಾಗೂ ಲೋಕಪಾಲ್ ಕುರಿತು ಚರ್ಚೆ ನಡೆಸಲು ರಾಹುಲ್ ಆಗಮಿಸಿದ್ದಾರೆ. ನವದೆಹಲಿಯ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಪ್ರಧಾನಿ ನಿವಾಸಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ನೀಡಿದ್ದಾರೆ. ಈ ಒಂದು ಲೋಕಪಾಲ್ ಕುರಿತು ಚರ್ಚೆಯನ್ನ ನಡೆಸೋದಕ್ಕೋಸ್ಕರ ರಾಹುಲ್ ಪ್ರಧಾನಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಅಕ್ಷಯ್ಯಿಂದ. ಅಕ್ಷಯ್, ಚರ್ಚೆ ನಡೀತಾ ಇದೆಯಾ? ಈಗ ರಾಹುಲ್ ಎಷ್ಟೊತ್ತಿಗೆ ಪ್ರಧಾನಿ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ? ಶ್ವೇತ, ಬೆಳ್ಳಂಬೆಳಗ್ಗೆ ಇವತ್ತು ಏನು ಲೋಕಸಭೆಯಲ್ಲಿ ಲೋಕಪಾಲ್ ಮತ್ತೆ ಅರುಣಾ ರಾಯ್ ಮಂಡಿಸಿರುವಂತಹ ಕರಡಿನ ಬಗ್ಗೆ ಚರ್ಚೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನಿವಾಸಕ್ಕೆ ಭೇಟಿ ನೀಡಿದ್ರು. ವಿಚಿತ್ರ ಅಂತ ಹೇಳಿದ್ರೆ ಅವರು ಮುಂಬಾಗ್ಲಿಂದ ಪ್ರವೇಶಿಸದೆ ಹಿಂಬಾಗ್ಲಿನಿಂದ ಪ್ರಧಾನಿ ನಿವಾಸಕ್ಕೆ ಹೋಗಿದ್ದು ಕುತೂಹಲಕಾರಿಯಾಗಿತ್ತು. ಶ್ವೇತಾ, ಓಕೆ, ನೇರವಾಗಿಯೇ ಪ್ರಧಾನಿ ನಿವಾಸಕ್ಕೆ ಅವ್ರು ಹೋಗ್ಬೋದಿತ್ತು, ಯಾಕಾಗಿ ಹಿಂಬಾಗಿಲಿನಿಂದ ಪ್ರವೇಶಿಸಿರ್ಬೋದು? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಹೇಗೆ? ಬಹುಶಃ ಮಾಧ್ಯಮಗಳ ಸುಮ್ನೆ ಅಂದ್ರೆ ಮಾಧ್ಯಮಗಳ ಎದುರು ಕಾಣಿಸ್ಕೊಂಡ್ರೆ ಮಾಧ್ಯಮಗಳಿಗೆ ಉತ್ತರಗಳನ್ನು ಕೊಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹಿಂಬಾಗಿಲಿನಿಂದ ಪ್ರವೇಶಿಸಿರಬಹುದು. ಭೇಟಿಯ ವೇಳೆ ಲೋಕಪಾಲ್ ಮತ್ತೆ ಅರುಣಾ ರಾಯ್ ಕರಡಿನ ಸಂಬಂಧ ಚರ್ಚೆ ನಡೆಯಬಹುದು. ಜೊತೆಗೆ ಅಣ್ಣಾ ಹಜಾರೆ ತಮ್ಮ ಹಠ ಬಿಟ್ಟಿಲ್ಲ. 11ನೇ ದಿನವೂ ಕೂಡ ತಮ್ಮ ನಿರಶನ ಮುಂದುವರೆಸಿದ್ದಾರೆ. ಮೊದಲು ಲೋಕಸಭೆಯಲ್ಲಿ ಚರ್ಚೆ ಆಗ್ಲಿ, ನನ್ನ 3 ಬೇಡಿಕೆಗಳು ಈಡೇರ್ಲಿ, ಆಮೇಲೆ ನಿರಶನ ವಾಪಸ್ ಪಡಿತೀನಿ ಅಂತೇಳಿ ಪಟ್ಟು ಮುಂದುವರೆಸಿದ್ದಾರೆ. ಹೀಗಾಗಿ ಪ್ರಧಾನಿ ಭೇಟಿಯ ವೇಳೆ ರಾಹುಲ್ ಗಾಂಧಿ ಈ ಎಲ್ಲ ಅಂಶಗಳ ಬಗ್ಗೆ ಪ್ರಧಾನಿ ಸಿಂಗ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಓಕೆ, ಸಂಸತ್ತಿನಲ್ಲೂ ಕೂಡ ಇವತ್ತು ಲೋಕಪಾಲ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ. ಒಟ್ಟಾರೆ ಎಲ್ಲ ಹಗ್ಗಜಗ್ಗಾಟಕ್ಕೆ ಇವತ್ತಾದ್ರೂ ಉತ್ತರ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಸಮಸ್ತ ದೇಶದ ಜನತೆಗಿದೆ. ಈಗ ರಾಹುಲ್ ಕೂಡ ಪ್ರಧಾನಿ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಒಟ್ಟಾರೆ ಈ ಎಲ್ಲದರ ಮುಖ್ಯ ಅಂಶಗಳು ಏನಾಗಿರ್ಬೋದು? ಭೇಟಿ ಮುಖ್ಯ ಉದ್ದೇಶ ಇಷ್ಟೇ. ಏನಂತ ಹೇಳಿದ್ರೆ ಇವತ್ತು ಲೋಕಪಾಲ್ ಮತ್ತೆ ಅರುಣಾ ರಾಯ್ ಕರಡಿನ ಬಗ್ಗೆ ಏನು ಚರ್ಚೆ ನಡೆಯುತ್ತೆ, ಅದ್ರ ಬಗ್ಗೆ ಸಂಸತ್ತಿನಲ್ಲಿ ಸರ್ಕಾರ ಅನುಸರಿಸಬೇಕಾದಂತಹ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಲೋಕಪಾಲಿನ ಕರಡಲ್ಲಿ ಇರ್ತಕ್ಕಂತ ಅಂಶಗಳನ್ನ ಅರುಣಾ ರಾಯ್ ಕರಡಲ್ಲಿ ಇರ್ತಕ್ಕಂತ ಯಾವ ಅಂಶಗಳನ್ನ ಒಪ್ಪಿಕೊಳ್ಳಬೇಕು, ಬಿಡಬೇಕು, ಇವೆಲ್ಲದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಶ್ವೇತಾ, ಓಕೆ, ಸಂಸತ್ನಲ್ಲಿ ಇವತ್ತು ಲೋಕಪಾಲ್ ಏನು ಚರ್ಚೆ ಆಗ್ತಾ ಇದೆ, ಅದಕ್ಕೂ ಈಗ ಪ್ರಧಾನಿ ನಿವಾಸಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿರೋದಕ್ಕೂ ಅಂತಹ ಏನಾದ್ರೂ ಸಂಬಂಧಗಳು ಕಾಣಿಸ್ತಾ ಇದೆಯಾ? ಖಂಡಿತವಾಗಿಯೂ. ಅಂದ್ರೆ 11 ಗಂಟೆಗೆ ಲೋಕಸಭೆಯಲ್ಲಿ ಸಂಸತ್ತಿನ ಅಧಿವೇಶನ ಮತ್ತೆ ಇದು ಕಲಾಪ ಆರಂಭ ಆಗುತ್ತೆ. ಅದಕ್ಕೂ ಮುನ್ನ ರಾಹುಲ್ ಗಾಂಧಿ ಪ್ರಧಾನಿ ಅವರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ನಿನ್ನೆ ಕೂಡ ಹಲವಾರು ಸುತ್ತಿನ ಕೇಂದ್ರ ಸರ್ಕಾರದಲ್ಲಿ ಹಲವಾರು ಸುತ್ತಿನ ಮಾತುಕತೆಗಳು ನಡೆದಿವೆ. ಇವೆಲ್ಲವದ್ರ ಅಂತಿಮವಾಗಿ ಇವತ್ತು ಅಣ್ಣಾ ಹಜಾರೆಯ ಮತ್ತೆ ಕೇಂದ್ರ ಸರ್ಕಾರದ ಬಿಕ್ಕಟ್ಟು ಕೂಡ ಒಂದು ಹಂತಕ್ಕೆ ಬಂದು ನಿಂತಿದೆ. ಇವತ್ತು ಅಣ್ಣಾ ಹಜಾರೆ ತಮ್ಮ ಉಪವಾಸವನ್ನು ಕೈ ಬಿಡುವಂತಹ ಸಾಧ್ಯತೆಯೂ ಕೂಡ ಇದೆ. ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಪ್ರಧಾನಿ ಅವರ ಜೊತೆ ಚರ್ಚೆ ನಡೆಸಿದ್ದಾರೆ. ಶ್ವೇತಾ, ಓಕೆ, ಧನ್ಯವಾದಗಳು ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜನಲೋಕಪಾಲ್ ಮಸೂದೆ ಜಾರಿಗೆ ಆಗ್ರಹಿಸಿ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಅಣ್ಣಾ ಹಜಾರೆ ನಡೆಸ್ತಾ ಇರೋ ನಿರಶನ 11ನೇ ದಿನಕ್ಕೆ ಕಾಲಿಟ್ಟಿದೆ. 10 ದಿನ ಉಪವಾಸದ ನಂತರ ಕೊನೆಗೂ ಮಸೂದೆಯ ಬಿಕ್ಕಟ್ಟು ನಿವಾರಣೆಯ ಹಾದಿ ಹಿಡಿದಿದೆ. ಅಣ್ಣಾ ಹಾಕಿದ್ದ 3 ಷರತ್ತುಗಳಿಗೆ ಕೇಂದ್ರ ಒಪ್ಪಿಗೆ ಸೂಚಿಸಿದ್ದು, ಇಂದು ಜನಲೋಕಪಾಲ್, ಸರ್ಕಾರದ ಲೋಕಪಾಲ್ ಮತ್ತು ಅರುಣಾ ರಾಯ್ ರಚಿಸಿರೋ ಕರಡಿನ ಬಗ್ಗೆಯೂ ಲೋಕಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಅಲ್ಲದೆ ಪ್ರಬಲ ಲೋಕಪಾಲ್ ಸಂಬಂಧ ಲೋಕಸಭೆಯಲ್ಲಿ ನಿರ್ಣಯ ಅಂಗೀಕರಿಸೋ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರ ಲೋಕಪಾಲ್ನ ಕರಡನ್ನ ಲೋಕಪಾಲ್ ಮೇಲಿನ ಸಂಸದೀಯ ಸ್ಥಾಯಿ ಸಮಿತಿಗೆ ಕಳಿಸಿಕೊಟ್ಟಿದೆ. ಆದರೆ ಅಣ್ಣಾ ಮಾತ್ರ ತಮ್ಮ ಬೇಡಿಕೆ ಈಡೇರುವವರೆಗೂ ಉಪವಾಸದಿಂದ ಹಿಂದೆ ಸರಿಯಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ.